ಹಲೋ. ನಾಯ್ಕಾ ಅವರೇ, ಇದು ಫಸ್ಟ್ ಫೇಸ್ ಆಫ್ ಅಪ್ಲಿಕೇಶನ್ ಮಾಡಿದ್ದೀನಿ. ಹೆಂಗಿದೆ ಅಂತ ವಿಡಿಯೋ ನಿಮಗೆ ಸೆಂಡ್ ಮಾಡ್ತಾ ಇರೋದು ಇದು. ಸೊ ಇದು ಜಸ್ಟ್ ಡೆಮೋ. ಇದು ಇಷ್ಟ ಆಯಿತು ಅಂತಂದರೆ ಆಮೇಲೆ ಬೇಕಂದರೆ ನೋಡಿ. ಅಂದರೆ ಇದು ನಾನು ಲಾಸ್ಟ್ ಹೇಳಿದ್ನಲ್ಲ, ಬೆಳಗ್ಗೆಯಿಂದ ಇವಾಗವರೆಗೂ ಅದನ್ನೇ ಮಾಡ್ತಿದ್ದೆ. ಸೊ ನೋಡಿ ಹೆಂಗಿದೆ ಅಂತ ಫಸ್ಟು, ಆಮೇಲೆ ಬೇಕಂದರೆ ಮಾತಾಡೋಣ ಅದು ಏನಾಗುತ್ತೆ ಕಾಸ್ಟು ಏನು ಅಂತ. ಇವಾಗ ನೋಡಿ, ಇದು ಅಪ್ಲಿಕೇಶನ್ನು ಹಿಂಗೆ ಓಪನ್ ಮಾಡ್ತೀವಿ. ಸೊ ಓಪನ್ ಮಾಡಿದ ತಕ್ಷಣ ಇವಾಗ ನಾನು ಆ್ಯಕ್ಚುಯಲ್ ಇವನಾಗಿ ಲಾಗಿನ್ ಆಗಿದ್ದೀನಿ, ಅಂದರೆ ಕಸ್ಟಮರ್ ಆಗಿ, ಆಯಿತಾ. ಸೊ ಕಸ್ಟಮರ್ಗೆ ಇವಾಗ ಬರ್ಗರ್, ಸಲಾಡ್, ಸೈಡ್ಸ್ ಏನೇನೋ ಇದೆ, ಬಟ್ ಜಸ್ಟ್ ನಾನು ಇವಾಗ ಗೋಬಿ ಮಂಚೂರಿ ಅನ್ನೋದು ಆ್ಯಡ್ ಮಾಡಿದ್ದೀನಿ. ಓಕೆ. ಸೊ ನಿಮಗೆ ಆಪ್ಷನ್ ಇರುತ್ತೆ, ನೀವು ಅದನ್ನು ಏನು ಮಾಡಿಫೈ ಮಾಡ್ಬೋದು. ಗೋಬಿ ಮಂಚೂರಿ ಅಥವಾ ನಿಮ್ದು ಯಾವುದಾದ್ರದ್ದು ಮಸಾಲ ದೋಸೆ ಅಥವಾ ಇನ್ನೊಂದೇನೋ ಚಿಕನ್ ಕರಿ ಅಥವಾ ಇನ್ನೊಂದೇನೋ ನಾನ್ ವೆಜ್ ಐಟಮ್, ಈ ಥರ ನಿಮಗೆ ಇಲ್ಲಿ ಸೆಕ್ಷನ್ಸ್ಗಳು ಕೊಡ್ತೀನಿ. ಆ ಸೆಕ್ಷನ್ಸ್ ಇಲ್ಲಿ ಮಾಡಿಫೈ ಮಾಡ್ತೀನಿ. ಆ ಸೆಕ್ಷನ್ಸ್ ಪ್ರಕಾರ ಆರ್ಡರ್ ಮಾಡ್ಬೋದು. ಸೊ ಇವಾಗ ಗೋಬಿ ಮಂಚೂರಿ ಅಂತ ಬರೋಣ. ಗೋಬಿ ಮಂಚೂರಿ ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ಇಲ್ಲಿ ಬಂತು ನಿಮಗೆ ಏನು ಗೋಬಿ ಮಂಚೂರಿಯನ್ ಅಂತ. ಇದು ಆ್ಯಡ್ ಟು ಕಾರ್ಟ್ ಹೊಡೆದ್ರೆ ಇಲ್ಲಿ ಮೇಲ್ಗಡೆ ಕಾರ್ಟ್ ಒಳಗಡೆ ಬಂದಿದೆ. ಮೇಲ್ಗಡೆ ಅಂದರೆ ಇಲ್ಲಿ ಈ ಜಾಗ ಇಲ್ಲಿ ಈ ಕಾರ್ಟ್ ಒಳಗಡೆ ಬಂದಿದೆ. ಸೊ ನೀವೇನು ಮಾಡ್ಬೋದು, ಇವಾಗ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೋಬಿ ಬಂದಿರುತ್ತೆ, 30 ರೂಪಾಯಿ ಆಗಿರುತ್ತೆ, ಕನ್ಫರ್ಮ್ ಆರ್ಡರ್. ಇವಾಗ ಈ ಕರೆಂಟ್ ಅಪ್ಲಿಕೇಶನಲ್ಲಿ ಅಂದರೆ ಇದು ಡೆವಲಪ್ ಆಗ್ತಿರೋ ಕಾರಣ ನನ್ನ ಎಸ್ಟಿಮೇಷನ್ ಪ್ರಕಾರ ಈ ಪೇಮೆಂಟ್ಗೆ ರೀಡೈರೆಕ್ಟ್ ಮಾಡೋದೆಲ್ಲ ಸದ್ಯಕ್ಕೆ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆಲ್ಲ ತಿರ್ಗಾ ರಿಸರ್ಚ್ ಮಾಡಬೇಕು, ನಾನು APIs ಎಲ್ಲ ಹುಡುಕಬೇಕು. ಡೈರೆಕ್ಟ್ ಪೇಮೆಂಟ್ ಆಗಲ್ಲ. ಬಟ್ ಕನ್ಫರ್ಮ್ ಆರ್ಡರ್ ಅಂತ ಹೊಡೆದ್ರೆ ಪೇ ಆನ್ ಡೆಲಿವರಿ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ 30 ರೂಪಾಯಿ ಪೇ ಆನ್ ಡೆಲಿವರಿ ಅಂತ ಬರುತ್ತೆ. ತಿರ್ಗಾ ಪ್ಲೇಸ್ ಆರ್ಡರ್ ನಾವು ಹೋದರೆ ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್ ವಿಲ್ ಬಿ ಡೆಲಿವರ್ಡ್ ವಿದಿನ್ 30 ಮಿನಿಟ್ಸ್ ಅಂತ ಇದೆ. ಇಲ್ಲಿ ರಿಸಿಪ್ಟ್ ಕೂಡ ನೋಡ್ಬೋದು. ವ್ಯೂ ರಿಸಿಪ್ಟಲ್ಲಿ ನಿಮಗೆ ಹಿಯರ್ ಇಸ್ ಯುವರ್ ರಿಸಿಪ್ಟ್, ಇವತ್ತಿನ ಡೇಟು, ಎಷ್ಟು ಅಮೌಂಟು, ಟೋಟಲ್ ಪ್ರೈಸು, ಯಾವ್ಯಾವ ಐಟಮ್ಸು, ಇದು ಒಂದು ಬರುತ್ತೆ. ಓಕೆನಾ. ಇವಾಗ ತಿರ್ಗಾ ಇದಕ್ಕೆ ಬರೋಣ. ಇವಾಗ ನಿಮ್ಮದು ಸ್ಕ್ರೀನು, ಇದು ಕಸ್ಟಮರ್ ಸ್ಕ್ರೀನ್ ಆಯಿತು. ಇವಾಗ ಇಲ್ಲಿ ಇದು ಲೋಗೋ ಹಾಕಿದ್ದೀನಿ ರೂಬಿ ಅಂತ ಫಾರ್ ನೌ. ಇವಾಗ ಆಚೆ ಬರೋಣ. ಇವಾಗ ನಿಮ್ಮದು ಅಕೌಂಟಲ್ಲಿ ಲಾಗಿನ್ ಆಗೋಣ. 1 ಸೆಕೆಂಡ್ ಇರಿ. ಇವಾಗ ಅಡ್ಮಿನ್ ಡ್ಯಾಶ್ಬೋರ್ಡ್ ಅಂದರೆ ನಿಮ್ಮ ಅಕೌಂಟಲ್ಲಿ ಲಾಗಿನ್ ಆದರೆ ಈ ಥರ 2 ಸೆಕ್ಷನ್ ಬರುತ್ತೆ. ಒಂದು ಮ್ಯಾನೇಜ್ ಫುಡ್, ಇನ್ನೊಂದು ವ್ಯೂ ಆರ್ಡರ್ಸು. ಮ್ಯಾನೇಜ್ ಫುಡ್ ಒಳಗಡೆ ಏನಿದೆ ಅಂದರೆ, ನೀವು ಇವಾಗ ನಾನು ಬರೀ ಗೋಬಿ ಒಂದೇ ಆರ್ಡರ್ ಮಾಡಿದ್ದೀನಿ, ಅಂದರೆ ಆ್ಯಡ್ ಮಾಡಿದ್ದೀನಿ. ಇವಾಗ ನೀವು ಇನ್ನೊಂದೇನೋ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪಾನಿಪುರಿ, ಆಯಿತಾ. ಅದರದ್ದು ಡಿಸ್ಕ್ರಿಪ್ಷನ್ ಏನಾದರೂ ಕೊಡಿ, ಲೋಕಲ್ ಪಾನಿಪುರಿ, ಆಯಿತಾ. ಅದರದ್ದು ಪ್ರೈಸು ಫಾರ್ ಎಕ್ಸಾಂಪಲ್ ನಾನು ಇವಾಗ 30 ರೂಪಾಯಿ ಅಂತ ಹಾಕ್ತೀನಿ. 30 ಬೇಡ, ಅದು 30 ಹಾಕಿದ್ದೀನಿ. ಸೊ ಇದು 45 ಅಂತ ಹಾಕೋಣ. ಸೊ ಅದರದ್ದು ಇಮೇಜ್ URL. ಸೊ ಇಮೇಜ್ URL ಇಲ್ಲಿ ನಿಮಗೆ ಯಾವ ಥರ ಆಪ್ಷನ್ ಕೊಡ್ತೀನಿ ಅಂದರೆ, ಇಲ್ಲಿ ನೀವು ಇಮೇಜ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡೋಂಗೆ. ಸೊ ಆ್ಯಡ್ ಮಾಡಿಬಿಟ್ಟು ಇದನ್ನು ಕೂಡ ಬರ್ಗರ್ಸ್ಗೆ ಹಾಕಿರ್ತೀನಿ. ಸೇವ್ ಮಾಡಿದ ತಕ್ಷಣ ಇಲ್ಲಿ 2 ಬಂತು, ಒಂದು ಪಾನಿಪುರಿ, ಗೋಬಿ ಮಂಚೂರಿ. ಇದನ್ನು ನೀವು ಎನೇಬಲ್ ಡಿಸೇಬಲ್ ಮಾಡ್ಕೋಬೋದು. ಅಂದರೆ ಪಾನಿಪುರಿ ಇವಾಗ ನಿಮ್ಗೆ ಕೊಡೋಕ್ಕಾಗುತ್ತೆ ಅಂದರೆ ಇದನ್ನು ಆನ್ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಇದನ್ನು ಆಫ್ ಮಾಡ್ಕೊಳ್ಳೋದು. ಇಲ್ಲಿ ನೀವು ಆಫ್ ಮಾಡಿದ್ರೆ ಅಲ್ಲಿ ಕಸ್ಟಮರ್ಸ್ಗೆ ಯಾರಿಗೂ ಕಾಣಿಸಲ್ಲ. ಇಲ್ಲಿ ನೀವು ಆನ್ ಮಾಡಿದರೆ ಕಸ್ಟಮರ್ಸ್ಗೆ ಎಲ್ಲರಿಗೂ ಕಾಣಿಸುತ್ತೆ. ಓಕೆನಾ. ಅದಾಯಿತು. ಇವಾಗ ಇಲ್ಲಿ ವ್ಯೂ ಆರ್ಡರ್ಸ್ ನೋಡಿ. ಇಲ್ಲಿ ಇವಾಗ ನಾನೊಂದು ಆರ್ಡರ್ ಮಾಡಿದ್ದೆ. ಏನು ಆರ್ಡರ್ ಮಾಡಿದ್ದೆ? ಆ ಕಡೆಯಿಂದ ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ದೆ. ಯಾವಾಗ? June 13, 11:57. ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ. ಸೊ ಇದನ್ನು ಓಪನ್ ಮಾಡಿದ್ರೆ ಈ ಒಂದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ಬೇಕಂದರೆ ಒಂದು ಕಸ್ಟಮರ್ದು ನೇಮ್ ಕೂಡ ಕೊಡ್ತೀನಿ, ಯಾರು ಆರ್ಡರ್ ಮಾಡಿದ್ದ ಅನ್ನೋದಕ್ಕೆ. ಸೊ ಇಲ್ಲಿ ಟೋಟಲಿ ನಿಮಗೆ ಆ ಥರ ಮಲ್ಟಿಪಲ್ ಆರ್ಡರ್ಸ್ ಯಾವ್ದ್ಯಾವ್ದಿದೆ ಅದೆಲ್ಲ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ನೀವು ಮಾರ್ಕ್ ಡೆಲಿವರ್ಡ್ ಅಂತ ಮಾಡಿದ್ರೆ ಈ ಒಂದು ಸ್ಟೇಟಸ್ ಬಂದ್ಬಿಟ್ಟು ಹಿಂಗೆ ಟಿಕ್ ಅಂತ ಬರುತ್ತೆ. ಓಕೆನಾ. ಸೊ ಇದು ಬೇಸಿಕ್ ಅಪ್ಲಿಕೇಶನ್ ಇವಾಗ ಡಿಸೈನ್ ಮಾಡಿರೋದು. ಇದು ಇನ್ನೂ ಕೆಲವೊಂದು ಫೀಚರ್ಸ್ಗಳನ್ನ ಇಂಪ್ರೂವ್ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ನೀವು ನೋಡಿ ಇದ್ರ ಡೆಮೋ. ಥ್ಯಾಂಕ್ ಯು.